ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ತುಂಬ ಜಾಸ್ತಿ, ಯಾಕೆಂದರೆ ಇಮ್ಯುನಿಟಿ ಅನ್ನೋದು ಕಡಿಮೆ ಇರುತ್ತೆ. ಅದರಲ್ಲೂ ಈ ಥಂಡಿ ಕಾಲದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಉಸಿರಾಟದ ಸಮಸ್ಯೆ ಬರೋದು, ವೀಸಿಂಗು, ಕೋಲ್ಡು, ಕಾಫು, ಅಲರ್ಜಿ ಇದು ತುಂಬ ಜಾಸ್ತಿ ಆಗಿದೆ. ಆಗ ನೀವು ಭಯ ಪಡ್ತಾ ಹೋಗ್ತೀರಿ, ಏನೋ ಆಗಿದೆ, ಲಂಗ್ ಕೆಪಾಸಿಟಿ ಎಲ್ಲ ಕಡಿಮೆ ಆಗ್ತಿದೆ ಅಂತ. ಸೊ ನೀವು ಮನೆಯಲ್ಲೇ ಕೆಲವೊಂದು ಪ್ರಾಣಾಯಾಮ ಮಾಡುವಂಥದ್ದು, ವೈಟಲೈಸಿಂಗ್ ಪ್ರಾಣಾಯಾಮ ಅಂತ ಹೇಳ್ತೀವಿ, ಮತ್ತು ಅಗ್ನಿ ಮುದ್ರ ಮಾಡುವಂಥದ್ದು, ಲಿಂಗ ಮುದ್ರ. ಸೊ ಈ ರೀತಿ ಕಾಂಬಿನೇಷನ್ ಮಾಡಿಕೊಂಡು ನಿಮ್ಮ ದೇಹದಲ್ಲಿ ಉಷ್ಣತೆನ ಹೆಚ್ಚು ಮಾಡ್ಕೋಬೇಕು. ಫ್ರಿಜ್ ಐಟಮ್ ತೊಗೊಳೋದನ್ನು ಕಡಿಮೆ ಮಾಡಿಕೊಂಡು ಕೆಲವೊಂದು ಕಷಾಯಗಳು ಕೂಡ, ಜ್ಯೇಷ್ಠ ಮಧು ಆಗಿರ್ಬೋದು ಅಥವಾ ಸಾಂಬಾರು ಬಳ್ಳಿ ಸೊಪ್ಪಿನ ಕಷಾಯ ಆಗಿರ್ಬೋದು, ಆಡ್ಸೋಗೆ, ಇಂಥದ್ದನ್ನೆಲ್ಲ ನೀವು ಮನೆಯಲ್ಲಿ ಮಾಡ್ಕೋಬೇಕು. ತುಂಬ ಶುಂಠಿ ಪೆಪ್ಪರು ಅಂತ ಯೂಸ್ ಮಾಡಿದ್ರೆ ಹೀಟ್ ಹೆಚ್ಚಾಗುತ್ತೆ, ಅದನ್ನು ಕೂಡ ಬ್ಯಾಲೆನ್ಸ್ಡಾಗಿ ಯೂಸ್ ಮಾಡಬೇಕಾಗತ್ತೆ. ಮತ್ತು ಸ್ಟೀಮ್ ತೊಗೊಳ್ಳೋವಂಥದ್ದು, ಇದೆಲ್ಲ ಮಾಡಿದಾಗ ಎಷ್ಟೋ ಜನ ನ್ಯಾಚುರಲಾಗೆ ಎಲ್ಲ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೋಬೋದು. ಆ್ಯಂಟಿಬಯೋಟಿಕ್ಸ್ ಅದೆಲ್ಲ ತೊಗೊಂಡ್ರೆ ಜಸ್ಟ್ ಸಪ್ರೆಸ್ ಆಗುತ್ತೆ ವಿನಃ ನಿಮಗದು ಕ್ಯೂರ್ ಅಂತ ಆಗೋದಿಲ್ಲ. ಸೊ ನ್ಯಾಚುರಲ್ ವೇನಲ್ಲಿ ಹೇಳ್ಕೊಡ್ತಾ ಇರುವಂಥ ಪ್ರತಿಯೊಂದನ್ನು ನೀವು ಮಾಡಿದ್ರೆ ಖಂಡಿತ ನಿಮ್ಗೆ ಸರಿ ಹೋಗುತ್ತೆ.